ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಮಯಂತಿಸ್ ವೆಜ್ ರೆಸಿಪೀಸ್. ಒಂದೊಳ್ಳೆ ತೊಗರಿಬೇಳೆ ರಸಮನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮುಂಚೆ ನಾನು ನಿಮಗೆ ಸಿಂಪಲಾಗಿ ರಸಮನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ವಿಡಿಯೋ ಮಾಡಿದ್ದೆ. ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿಕೊಂಡು ಆ ರಸಮನ್ನು ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಇವತ್ತು ಬೇಳೆ ಕಟ್ಟನ್ನು ಬಳಸಿ ರಸಮನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಈ ರಸಮನ್ನು ಹಾಗೇ ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ ಒಂದು ಸ್ವಲ್ಪ ರಸಮ್ ಇದ್ದರೆ ಚೆನ್ನಾಗಿರುತ್ತಲ್ವಾ? ಹಾಗಾದರೆ ಹೇಗೆ ಮಾಡೋದು ಈ ರಸಮ್ ರೆಸಿಪಿ ಅಂತ ಕ್ವಿಕ್ಕಾಗಿ ನೋಡ್ಕೊಬರೋಣ, ಬನ್ನಿ. ಮೊದಲು 1 ಕಪ್ಪಷ್ಟು ಬೇಳೆ ಬೇಯಿಸಿರ್ತಕ್ಕಂತಹ ನೀರನ್ನು ಹಾಕೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಹುಣಸೆ ಹಣ್ಣು, ಹಾಗೆ 1 ಟೊಮೆಟೊ, ಹಣ್ಣಾಗಿರ್ತಕ್ಕಂತಹ ಮೀಡಿಯಮ್ ಟೊಮೆಟೊ. ಇದನ್ನು 1-2-3 ಪೀಸ್ಗಳು ಮಾಡ್ಕೊಳ್ಳಿ. ಹರಳುಪ್ಪು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಕೋಬೇಕು. ಹುಣಸೆ ಹಣ್ಣು, ಟೊಮೆಟೊ ಹಾಗೂ ಉಪ್ಪು ಇವೆರಡೆಲ್ಲ ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೊಂಡು ರಸನ ಈಚೆ ತೆಗಿಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಕಿವುಚ್ಕೊಳ್ಳಿ. ನೀರು ಕಾಯಿಸಿ ಉಗುರು ಬೆಚ್ಚಗೆ ಮಾಡಿರ್ತಕ್ಕಂತಹ ನೀರನ್ನು ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ ರಸಮ್ಗೆ. ರಸಮ್ ಜಾಸ್ತಿ ಕುದಿಸಲ್ವಲ್ಲ, ಹಾಗಾಗಿ ಉಗುರು ಬೆಚ್ಚಗೆ ನೀರನ್ನು ನಾನಿಲ್ಲಿ ಬಳಸ್ಕೊಟ್ಟಿರೋದು. ಈಗ ಇದನ್ನು ಸೋಸ್ಕೊಳ್ಳೋಣ. ಈಗ ಸೋಸ್ಕೊಂಡಾಗಿದ್ದಲ್ವಾ, ಸೋಸಿರುವ ನೀರನ್ನು ಒಂದು ಪಾತ್ರೆಗೆ ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ. ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಉಳಿದಿರುವ ಪಲ್ಪ್ ಇದಲ್ವಾ, ಅದರಲ್ಲಿ ಇನ್ನೊಂದು ಸ್ವಲ್ಪ ರಸ ಬಿಟ್ಟಿರುತ್ತೆ, ಅದನ್ನ ಚೆನ್ನಾಗಿ ಕೈಯಲ್ಲಿ ಈ ಥರ ಕಿವುಚ್ಕೊಂಡು ನಂತರ ಅದನ್ನು ಸೋಸ್ಕೊಂಡು ಈ ಪಾತ್ರೆಗೆ ಹಾಕೋಬೇಕು. ಓಕೆ, ಈಗ ಆಲ್ಮೋಸ್ಟ್ ಪಲ್ಪಲ್ಲಿರುವ ಜ್ಯೂಸಸ್ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಇದನ್ನ ಸೈಡ್ಗೆ ಇಟ್ಬಿಟ್ಟು ರಸಮ್ ರೆಡಿಯಾಗಿದೆ, ರಸಮ್ಗೆ ನೀರು ರೆಡಿಯಾಗಿದೆ, ಸೈಡ್ಗೆ ಇಟ್ಕೋತಾ ಇದ್ದೀನಿ. ಈಗ ಕಾಳುಮೆಣಸು 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು. ತರ್ತರಿಯಾಗಿ ಕುಟ್ಕೊಳ್ಳಿ. ಈಗ ಅದಕ್ಕೆ ಜೀರಿಗೆ ಹಾಕೋತಾ ಇದ್ದೀನಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಇವೆರಡನ್ನು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ತರ್ತರಿಯಾಗಿ ಕುಟ್ಕೊಂಡ ನಂತರ ಶುಂಠಿ, 1 ಟೀ ಸ್ಪೂನಷ್ಟು ಶುಂಠಿಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಜಜ್ಕೋಬೇಕು. ಶುಂಠಿ ಸಂಪೂರ್ಣ ನುಣ್ಣಗೆ ಜಜ್ಕೊಂಡಿರಬೇಕು. ನೋಡಿ, ಈಗೆಲ್ಲ ತರ್ತರಿಯಾಗಿದೆ ಎಲ್ಲಾನು ಪದಾರ್ಥನೂ. 3 ಪದಾರ್ಥ, ಕಾಳುಮೆಣಸು, ಜೀರಿಗೆ ಹಾಗೂ ಶುಂಠಿ, ಇವು 3ನ್ನ ಹಾಕ್ಕೊಂಡು ಚೆನ್ನಾಗಿ ಜಜ್ಕೊಂಡಿದ್ದೀನಿ. ಇದನ್ನು ರಸಮ್ ಮಾಡೋಕ್ಕೆ ಮೊದಲು ರೆಡಿ ಮಾಡಿ ಇಟ್ಕೊಳ್ಳಿ. ಸ್ಪೈಸಿ ಇದು. ಈಗ ಪಾತ್ರೆ ಕಾಯಕ್ಕಿಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಕಾದ ನಂತರ ಉದ್ದಿನಬೇಳೆ 1 ಟೀ ಸ್ಪೂನ್, 4 ಒಣಮೆಣಸು, ಗುಂಡು ಮೆಣಸಿನ್ಕಾಯಿ ಇದ್ದರೆ ಗುಂಡು ಮೆಣಸು ಹಾಕ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಒಣಮೆಣಸು ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಬೇಯಿಸಿ ಇಟ್ಟಿರ್ತಕ್ಕಂತಹ ಬೇಳೆ, ಚೆನ್ನಾಗಿ ಬೆಂದಿರಬೇಕು ಬೇಳೆ. ಅದನ್ನು ಇಲ್ಲಿ ಎಣ್ಣೆಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾಗಿದೆ. ಈಗ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, 1/4 ಟೀ ಸ್ಪೂನ್, 1 ಟೀ ಸ್ಪೂನ್ ರಸಮ್ ಪೌಡರ್, ಹಾಗೆ ಕರಿಬೇವಿನ ಎಲೆ ಒಂದು ಸ್ವಲ್ಪ. ಇವೆಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಓಕೆ, ಈಗ ಹುರ್ಕೊಂಡು ಆಗಿದೆ. ನಂತರ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದ ಸ್ಪೈಸಸ್ ಇತ್ತಲ್ವಾ, ಅದನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹುರ್ಕೊಳ್ಳಿ, ಸಾಕು. 1-2 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ಇವಾಗ ರಸ ಎತ್ತಿಟ್ಟಿದ್ದಲ್ವಾ, ರಸಮ್ಗಿರುವ ರಸ, ಅದನ್ನು ಈಗ ಹುಣಸೆ ಹಣ್ಣು, ಟೊಮೆಟೊ, ಬೇಳೆ ರಸ 3ನ್ನ ಮಿಕ್ಸ್ ಮಾಡಿರೋದನ್ನ ಈಗ ಹಾಕ್ಕೊಂಡು ಒಂದು ಸತಿ ಕಲಿಸ್ಕೊಂಡು ಸ್ವಲ್ಪ ಉಪ್ಪು ಬೇಕಿದ್ದಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ರಸಮ್ ಕಲಿಸ್ಬೇಕಾದ್ರೆ ನಾನು ಉಪ್ಪು ಹಾಕಿದೆ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ರಸಮ್ ಪೌಡರ್ ಹಾಕ್ಕೊಂಡಿದ್ದೀನಿ,
ಹಾಗೆ ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಟೇಸ್ಟ್ ಏನಾದರೂ ಬೇಕಿದ್ರೆ ಹಾಕ್ಕೊಳ್ಳಿ. ಹಾಗೆ ನೀರು ಬೇಕಿದ್ರೆ ಕಾಯಿಸಿರೋ ನೀರನ್ನು ಸ್ವಲ್ಪ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಕತ್ತರಿಸಿ ಮೇಲೆ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಕುದಿ ಬರೋಕ್ಕೆ ಬಿಡಬೇಕು. ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡೇ ನೀವು ಈ ಕುದಿ ಬರೋಕ್ಕೆ ಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದ್ದರೆ ಸಾಕು. ನೋಡಿ, ಒಂದೇ ಕುದಿ ಚೆನ್ನಾಗಿ ಬಂದಿದೆ. ಇದನ್ನು ಒಂದು ಸತಿ ಚೆಕ್ ಮಾಡಿಕೊಂಡು ಏನಾದರೂ ಉಪ್ಪು ಏನಾದರೂ ಬೇಕಿದ್ದಲ್ಲಿ ಹಾಕ್ಕೋಬೋದು. ಹುಳಿ ಎಲ್ಲ ಪರ್ಫೆಕ್ಟಾಗಿರುತ್ತೆ. ಅದೇ ಅಳತೆಯಲ್ಲಿ ನೀವು ಈ ರಸಮ್ ಮಾಡಬೇಕಾದ್ರೆ ನಾನು ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ಕೊಂಡು ನಾನು ಈ ರಸಮ್ನ ತಯಾರು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆ. ಕೊನೆಯಲ್ಲಿ ನಾನು ಹಿಂಗಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಿಂಗಿನ ಪುಡಿ ಹಾಕ್ಕೊಂಡ ನಂತರ ಸ್ಟವನ್ನು ಆಫ್ ಮಾಡ್ಕೊಬಿಡಿ. ಓಕೆ, ಬೇಳೆ ರಸಮ್, ತೊಗರಿಬೇಳೆ ರಸಮನ್ನು ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈಗ ತೊಗರಿಬೇಳೆ ರಸಮ್ ರೆಡಿಯಾಗಿದೆ. ಟೇಸ್ಟ್ ತಿನ್ನೋಕ್ಕೇನು ರುಚಿಯಾಗಿ ಸಿಗ್ತಾ ಇಲ್ಲಪ್ಪ ಅಂತಂದರೆ ಈ ರೀತಿಯಾಗಿ ರಸಮನ್ನು ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ರಸಮನ್ನು ಹಾಗೇ ಕುಡಿಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಕಾಳುಮೆಣಸು ಎಲ್ಲ ಹಾಕಿರೋದ್ರಿಂದ ತುಂಬ ಒಳ್ಳೆಯದು. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ಬೇಳೆ ರಸಮನ್ನು ಮಾಡ್ಬೋದು ಅಂತ. ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಓಕೆ, ಇದನ್ನು ಈಗ ಒಂದು ತಟ್ಟೆಗೆ ಒಂದು ಸ್ವಲ್ಪ ಹೀಗೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ರಸಮನ್ನು ಹಾಕ್ಕೊಂಡು, ಇದು ಸ್ಪೂನಲ್ಲಿ ಕಲಸೋದಕ್ಕಿಂತ ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೊಬಿಟ್ಟು ತಿಂತಾಯಿದ್ರೆ ರಸಮ್ ಸಖತ್ ಮಜಾ ಕೊಡುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡ್ಕೊಂಡ್ರಲ್ಲ, ಈ ರೀತಿಯಾಗಿ ಕಲಿಸ್ಕೊಂಡು ಇನ್ನೂ ಒಂದು ಸ್ವಲ್ಪ ಬೇಕಿದ್ದಲ್ಲಿ ರಸಮನ್ನು ಜಾಸ್ತಿ ಹಾಕ್ಕೊಳ್ಳಿ. ಅನ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡು ರಸಮನ್ನು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಅನ್ನದ ಜೊತೆಗೆ ಬಿಸಿ ಬಿಸಿಯಾಗಿರ್ತಕ್ಕಂತಹ ರಸಮನ್ನು ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಖಂಡಿತವಾಗ್ಲೂ ಫ್ರೆಂಡ್ಸ್ ಟ್ರೈ ಮಾಡಿ ಹೇಗಿತ್ತು ಈ ರಸಮ್ ರೆಸಿಪಿ ಅಂತ ನನಗೆ ತಿಳಿಸಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ಈ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂತಹ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.